ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ವೀಕ್ಷಕರಿಗೆ ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಾ ಇರಬಹುದಾಗಿರುತ್ತೆ. ಎಲ್ಲರಿಗೂ ಸ್ವಾಗತನ ತಿಳಿಸ್ತಾ ನೀವು ನೋಡ್ತಾ ಇರುವಂತದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ಸೊ ಇದೀಗ ಒಂದು SLC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚುವರಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಇದೀಗ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ SLC ವಿದ್ಯಾರ್ಥಿಗಳಿಗೆ ಒಂದು ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಒಂದು ಮಾದರಿಯಾಗಿ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಪ್ರಮುಖವಾಗಿ ಯಾವ ರೀತಿಯಾಗಿ ಉತ್ತರಗಳನ್ನು ಬರೆಯಬೇಕು, ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ಅಧಿಕೃತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತೆ ಉತ್ತರದ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರೋದಾಗಿರುತ್ತೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಇತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇತರ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸೊ ಲೈಕ್ ಮುಖಾಂತರ ಸೂಚನೆ ಕೊಡಬಹುದು, ಆಗ ನಮಗೆ ಗೊತ್ತಾಗುತ್ತೆ ನಿಮಗೆ ಒಂದು ವಿಡಿಯೋಗಳು ಇಷ್ಟ ಆಗ್ತಿದೆ, ಅರ್ಥ ಕೂಡ ಆಗ್ತಿದೆ. ಹೆಚ್ಚುವರಿ SLC ಒಂದು ವಿಷಯಗಳ ಮೇಲೆ ವಿಡಿಯೋಸ್ ಅಗತ್ಯ ನಿಮಗೆ ಇದೆ ಅಂತ ನಮಗೆ ಗೊತ್ತಾದಾಗ ನಾವು ಕೂಡ ವಿಡಿಯೋ ಮಾಡಲಿಕ್ಕೆ ಒಂದು ಸಹಕಾರಿ ಕೂಡ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿದ ನಂತರ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ಸೊ ಇದಕ್ಕೆ ಒಂದೊಂದಾಗಿ ವಿವರಣೆಯನ್ನು ಕೊಡ್ತೀನಿ, ಬನ್ನಿ ಅಭ್ಯರ್ಥಿಗಳೇ. ಮಕ್ಕಳು ಈಗ ತಾವೇನು ಗಮನಿಸ್ತಾ ಇದ್ದೀರಲ್ಲ, ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದೀಗ ಒಂದು ಪ್ರಕಟ ಆಗಿರತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದನ್ನು ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮೀಡಿಯಂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದಾಗಿರುತ್ತೆ. ಸೊ ಇಂದು ಸಮಯ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ವಿನಃ ಯಾವುದೇ ರೀತಿಯಾಗಿ ಇದೆ ಫೈನಲ್ ಅಂತಕ್ಕಂಥದ್ದು ಆಗಿರೋದಿಲ್ಲ. ಅಂದರೆ ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತದೆ, ಯಾವ ರೀತಿಯಾಗಿ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆಗಳಿರುತ್ತೆ, ಆಯ್ಕೆಗಳಿರುತ್ತೆ, ಯಾವ ರೀತಿಯಾಗಿ ಉತ್ತರ ಬರೀಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತಾ ಇರುವಂಥದ್ದಾಗಿರುತ್ತೆ. ಸೊ ಆದಷ್ಟು ಅಭ್ಯರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸ್ತಾ ಮತ್ತು ಸರಿಯಾದ ರೀತಿ ಶಿಕ್ಷಣವನ್ನು ನೀವು ಪ್ರಿಪೇರ್ಗಳನ್ನು ಆಗ್ತಾ ಇರಿ ಅಂತ ಹೇಳ್ತಾ ಮೊದಲನೇದಾಗಿ ಇಲ್ಲಿ ಕನ್ನಡ ವಿಷಯಕ್ಕೆ ಅಂದರೆ ಕನ್ನಡ ಒಂದು ಮಾಧ್ಯಮದಲ್ಲಿ ಗಣಿತ ವಿಷಯದ ತೋರಿಸ್ತಾ ಇರುವಂಥದ್ದಾಗಿರುತ್ತೆ. ಇಲ್ಲಿ ಸೊ ಪ್ರಶ್ನೆ ನೋಡ್ಬೋದಾಗಿರುತ್ತೆ. ಈ ರೀತಿಯಾಗಿ ಒಂದು ಪ್ರಶ್ನೆ ಇರುತ್ತೆ, ಪ್ರಶ್ನೆ ಸಂಖ್ಯೆನ ಕೊಟ್ಟಿರ್ತಾರೆ. ಸೊ ಒಂದು ಪ್ರಶ್ನೆಯಲ್ಲಿ ಇದು ಕೀ ಉತ್ತರಗಳ ಸಮೇತ ಇಲ್ಲಿ ಇರುವಂಥದ್ದಾಗಿರುತ್ತೆ. ಸೊ 3 ಮತ್ತು 5ರ ಮಾಸ ಅಂತ ಕೊಟ್ಟಿದ್ದಾರಲ್ಲ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1 ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ನೀವು ಉತ್ತರನ ಬರೀಬೇಕಾದ್ರೆ ಅಷ್ಟೇ, ಪ್ರಶ್ನೆ ಆ ಥರ ಕೇಳಿದ್ದಾರೆ ಅಂದರೆ ನೀವು ಉತ್ತರ ಪತ್ರಿಕೆಯಲ್ಲಿ ಉತ್ತರನೂ ಕೂಡ ಈ ರೀತಿ ಬರೀಬೇಕಿರುತ್ತೆ. ಉತ್ತರ ಪತ್ರಿಕೆಯಲ್ಲಿ ನೀವೇನು ಪ್ರಶ್ನೆ ಬರೆಯುವಂಥ ಅಗತ್ಯ ಇರೋದಿಲ್ಲ. ಸೊ ಕ್ವಶನ್ ನಂಬರ್ನ ಕರೆಕ್ಟಾಗಿ ಅಂತ ಹಾಕಿರಿ. ಸೊ ನಂತರದಲ್ಲಿ ಗಮನಿಸಬಹುದಾಗಿರುತ್ತೆ. ಈ ರೀತಿಯಾಗಿ ಬಂದಂಥ ಸಂದರ್ಭದಲ್ಲಿ ಕೂಡ ಒಂದು ಆಪ್ಷನ್ ಆಯ್ಕೆ ಮಾಡ್ಕೊಳ್ಳುವಂಥದ್ದಾಗಿರುತ್ತೆ. ಗಮನಿಸ್ಕೊಳ್ಳಿ ಬೇಗನೆ ಇದನ್ನು ಕೂಡ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಅಥವಾ ಒಂದು ಸ್ಲೋ ಮೋಷನ್ ಹಾಕೊಂಡು ಕೂಡ ನೀವು ನೋಡ್ಕೋಬೋದಾಗಿರುತ್ತೆ. ಯಾಕಂದರೆ ಇದು ಡ್ಯಾಶಸ್ ಆನ್ಸರ್ ಆಗಿರೋದೇನೆಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಥರದಲ್ಲಿ ಕೆಲವೊಂದು ಕ್ವಶನ್ಗಳು ಕೂಡ ನಂತರದಲ್ಲಿರುತ್ತೆ. ಸೊ ಪ್ರಮುಖವಾಗಿ ತಿಳಿಸುವಂಥದ್ದರೆ ಇದು MCQ ಆಗಿರೋದ್ರಿಂದ ಸೊ ಇಲ್ಲಿ ನೀವು ಆಯ್ಕೆಗಳನ್ನ ಮಾಡ್ಕೊಳ್ಳೋದಿರುತ್ತೆ. ನಂತರದಲ್ಲಿ ನೋಡುವಂಥದ್ದರೆ ಇಲ್ಲಿ ಅಭ್ಯರ್ಥಿಗಳು ಗಮನಿಸಬಹುದಾಗಿರುತ್ತೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಪ್ರಶ್ನೆ ಅನುಸಾರ ಅಂತ ಎಲ್ಲ ಒಂದೊಂದು ಮಾರ್ಕ್ಸ್ಗೆ 8 ಕ್ವಶನ್ಗಳನ್ನ ಇಲ್ಲಿ ಕೊಟ್ಟಿರ್ತೀವಿ ಅಂತಕ್ಕಂಥ ಮಾಹಿತಿನ ಇಲಾಖೆಯವರು ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬಹುದಾಗಿರುತ್ತೆ. ಈ ರೀತಿಯಾಗಿ ಬರೀಬೇಕಿರುತ್ತೆ ಅಭ್ಯರ್ಥಿಗಳು. ಈ ಥರ ಇಷ್ಟು ಬರೆದರೂ ಸಾಕಾಗುತ್ತೆ, ಜಾಸ್ತಿ ಅಂತ ತುಂಬ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇಷ್ಟೇ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಇಷ್ಟು ಬರೆದರೂ ಸಾಕಾಗಿರುತ್ತೆ. ಅದನ್ನು ಗಮನಿಸ್ಕೊಳ್ಳಿ ನೀವು ಯಾವ ಕ್ವಶನ್ಗೆ ಯಾವ ಥರ ಅಂತ. ಮತ್ತು ಇಲ್ಲಿ ಅಭ್ಯರ್ಥಿಗಳು ಗಮನಿಸಬಹುದಾಗಿರುತ್ತೆ 2 ಮಾರ್ಕ್ಸ್ಗೆ ಈ ಒಂದು 3ನೇ ಮೇನಲ್ಲಿ ಕ್ವಶನ್ಸ್ಗಳು ಬರುತ್ತೆ. ನಿಮಗೆ 8 ಕ್ವಶನನ್ನು ಕೊಡ್ತಾರೆ, 2 ಮಾರ್ಕ್ಸ್ ಆಗಿರುತ್ತೆ ಒಂದೊಂದು ಕ್ವಶನ್. ಅಂದರೆ 16 ಮಾರ್ಕ್ಸ್ಗೆ ಈ ಒಂದು ಮೇನಲ್ಲಿ ಇರುವಂಥದ್ದಾಗಿರುತ್ತೆ. ಮತ್ತು ಚಾಯ್ಸಸ್ಸನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ಅಥವಾ ಅಂತಲೂ ಕೂಡ ಕೆಲವೊಂದು ಕೊಟ್ಟಿರ್ತಾರೆ. ಸೊ ಆ ಪೇಜ್ ಮೇಲೂ ಕೂಡ ನೀವು ಆಯ್ಕೆ ಮಾಡಬಹುದಾಗಿರುತ್ತೆ. ಮತ್ತು ಅಥವಾ ಇರೋದನ್ನು ಜಾಸ್ತಿ ನೀವು ಸರಿಯಾಗಿ ನೋಡ್ಕೊಂಡು ಆಯ್ಕೆ ಮಾಡಿ. ಯಾಕಂದರೆ ನೀವು ಆಯ್ಕೆ ಮಾಡಿರ್ತಿರಲ್ಲ, ಸೊ ಅಥವಾನು ಕೂಡ ಸೇರಿಸ್ಬಿಟ್ಟು ಬರೆದ್ಬಿಟ್ಟು 8 ಬರ್ತೀನಿ ಅಂದ್ಕೊಂಡು ಕೂಡ ತಪ್ಪನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಅಥವಾ ನೀವೇನು ಬರೆದಿರ್ತಿರಲ್ಲ, ಅಂದರೆ ಅಥವಾ ಅಂತ ಕೊಟ್ಟಿರುವಂಥ ಕ್ವಶನ್ 2 ಅಟೆಂಡ್ ಮಾಡಿದಾಗ ಸೊ ಅದು ಒಂದು ಮಾತ್ರ ವ್ಯಾಲಿಡ್ ಅಂತ ಪರಿಗಣನೆ ಆಗುತ್ತೆ. ಆ ಕಾರಣಕ್ಕೆ ಹೇಳ್ತಿರುವಂಥದ್ದು ಇವುಗಳ ಕಡೆನೂ ನೀವು ಎಚ್ಚರಿಕೆಯನ್ನು ವಹಿಸಬೇಕಿರುತ್ತೆ. ಎಕ್ಸಾಮ್ನಲ್ಲಿ ಬರೀತೀರಾ ಅಂದರೆ ಇಲ್ಲೂ ಕೂಡ ಗಮನಿಸ್ಕೊತಾ ಇದ್ದಾರೆ ಒಂದು ಪ್ರಶ್ನೆಗಳು ಯಾವ ಥರ ಬಂದಿರುತ್ತೆ, ಪ್ರಶ್ನೆಗಳಿಗೆ ಉತ್ತರನ ಯಾವ ಥರ ಕೊಟ್ಟಿದ್ದಾರೆ, ಎಷ್ಟು ಬೇಕು ಅಷ್ಟೇ ಬರೀಬೇಕಿರುತ್ತೆ. ನೀವು ಜಾಸ್ತಿನ ಬರೆಯೋಕೆ ಹೋಗಬೇಡಿ. ಮತ್ತು ಅದರ ಪ್ರಮುಖವಾಗಿ ಮಾರ್ಕ್ಸ್ಗಳನ್ನು ನೀವು ಅಲ್ಲಿ ನೋಡ್ಕೊಬೇಕಿರುತ್ತೆ. ಎಷ್ಟು ಮಾರ್ಕ್ಸ್ಗೆ ಒಂದು ಕ್ವಶನ್ಗಳನ್ನು ಕೇಳಿದ್ದಾರೆ ಅವರು ಅನ್ನೋದ್ಬಿಟ್ಟು ಇಲ್ಲಿ ಪ್ರಮುಖವಾಗಿ ಕೂಡ ಅಲ್ಲಿ ಗಮನಿಸ್ಕೊಳ್ತಾ ಬರೋಣ. ಇಲ್ಲಿ ನೆಕ್ಸ್ಟ್ ಕೂಡ ನೋಡ್ತಾ ಇದ್ದೀರಾ, ಈ ಒಂದು ಪ್ರಶ್ನೆಗಳಿಗೆ ಜಾಸ್ತಿ ಆನ್ಸರ್ ಬಂದಿದೆ ಅಂದರೆ ಜಾಸ್ತಿ ಮಾರ್ಕ್ಸ್ಗಳು ಇರುವಂಥದ್ದಾಗಿರುತ್ತೆ. ಒಂದು ರೀಸನಿಂದ ಜಾಸ್ತಿ ಮಾರ್ಕ್ಸ್ಗಳಿಗೆ ಒಂದು ನೀವು ಬರೀಬೇಕಾಗಿರುತ್ತೆ ಜಾಸ್ತಿ ಕೂಡ. ಸೊ ಪ್ರಮುಖವಾಗಿ ಕೂಡ ಗಮನಿಸ್ಕೊತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ. ಸೊ ನೋಡ್ಬೋದಾಗಿರುತ್ತೆ ಡಯಾಗ್ರಾಮ್ಸ್ ಆಗಿರ್ಬೋದು, ಒಂದು ಸ್ಪೆಲ್ಲಿಂಗ್ ಫಾರ್ಮುಲಾಗಳನ್ನಾಗಿರ್ಬೋದು ಪ್ರಮುಖವಾಗಿ ಹಾಕಬೇಕಾಗಿರುತ್ತೆ ಇಲ್ಲಿ. ಸೊ ವರ್ಗಾಂತರಕ್ಕೆ ಸಂಬಂಧಪಟ್ಟಂತೆ ಆವೃತ್ತಿ ಆಗಿರ್ಬೋದು ಇವುಗಳಲ್ಲೂ ಕೂಡ ಗಮನಿಸ್ಕೊಂಬೋದಿರುತ್ತೆ. ಈ ರೀತಿಯಾಗಿ ಬರೀಬೇಕಿರುತ್ತೆ ಇವುಗಳನ್ನು. ಜಸ್ಟ್ ಇಷ್ಟು ಸಿಂಪಲ್ ಆಗಿ ಬರೆದ್ರು ಕೂಡ ನಿಮ್ಗೆ ಅನ್ಕೊಂತೀರ ಮಾರ್ಕ್ಸ್ ಬರುತ್ತೆ ಅಂತ. ಸೊ ಯಾಕಂದರೆ ಇಷ್ಟೇ ಬೇಕಿರೋದು, ನೀವು ಸುಮ್ಮನೆ ಜಾಸ್ತಿನ ಬರ್ಕೊಂಡು ಕೂಡ ಕೆಲ ಅಭ್ಯರ್ಥಿಗಳು ಸಮಯನ ವ್ಯರ್ಥ ಮಾಡ್ತಿರ್ತೀರಾ. ಸೊ 4 × 4 ಇಲ್ಲಿ 4 ಕ್ವಶನನ್ನು ನೀವು ಅಟೆಂಡ್ ಮಾಡಬೇಕಿರುತ್ತೆ. 4 ಮಾರ್ಕ್ಸ್ಗೆ ಒಂದು ಕ್ವಶನ್ಗಳಿರುತ್ತೆ. 16 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ಗಳು ಬರುವಂಥದ್ದು ಇರುತ್ತೆ. ಗಮನಿಸ್ಕೋಬೋದಿರುತ್ತೆ ಎಷ್ಟು ಕ್ವಶನನ್ನು ಕೊಟ್ಟಿರ್ತಾರೆ ಮತ್ತು ಚಾಯ್ಸ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಸೊ ಇನ್ನು ನಕ್ಷೆಯನ್ನು ಕೂಡ ನೋಡ್ಕೊಬೋದಿರುತ್ತೆ. ನಕ್ಷೆ ರೀತಿಯಲ್ಲಿ ನೀವು ಯಾವ ರೀತಿ ಬರೀಬೇಕಿರುತ್ತೆ, ವಿವರಣೆಗಳನ್ನು ಏನು ಕೊಡಬೇಕಿರುತ್ತೆ ಅಂತಲೂ ಕೂಡ. ನಂತರದಲ್ಲಿ ಬ್ಲೂ ಪ್ರಿಂಟ್ಗಳನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ಕೂಡ ಮಾಹಿತಿನ ಕೂಡ ಕೊಡ್ತೀವಿ. ಅದಕ್ಕೆ ನಿಮ್ಮ ಸ್ನೇಹಿತರು ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ. ಇಲ್ಲಿ ಕೂಡ ಗಮನಿಸ್ಕೊತಾ ಇದ್ದಾರೆ ಈ ರೀತಿಯಾಗಿ ಒಂದು ಪ್ರಶ್ನೆಗಳು ಬಂದಾಗ ಈ ರೀತಿ ಉತ್ತರನ ನೀವು ಬರೆದರೆ ಸಾಕಾಗಿರುತ್ತೆ. ಜಾಸ್ತಿ ವಿವರಣೆಯನ್ನು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಂತ ಜಾಸ್ತಿ ವಿವರಣೆ ಬರೀಬಾರ್ದು ಅಂತಲ್ಲ, ಬರೆದ್ರೆ ನಿಮ್ಮ ಒಂದು ಸಮಯ ಕೂಡ ವ್ಯರ್ಥ ಆಗ್ಬೋದು. ಬಟ್ ಎಷ್ಟು ಬೇಕು ಅಷ್ಟು ಮಾತ್ರ ಬರೀ ನೀವು. ಸೊ ಯಾಕಂದ್ರೆ ನಿಮ್ಮ ಶಿಕ್ಷಕರು ಕೂಡ ಹೇಳ್ತಿರ್ತಾರೆ ಎಷ್ಟು ಬೇಕು ಆನ್ಸರ್ಗಳು ಎಷ್ಟು ಬರೀಬೇಕು ಅಂತಲೂ ಕೂಡ. ಆ ಕಾರಣಕ್ಕೆ ನಿಮ್ಮ ಒಂದು ಶಾಲೆಯಲ್ಲಿ ಕೂಡ ನಿಮ್ಗೆ ಯಾವ್ದಾರ ಪ್ರಶ್ನೆಗಳಿಗೆ ಡೌಟ್ ಆಗ್ತಿರೋ ನಿಮ್ಮ ಒಂದು ಶಿಕ್ಷಕರನ್ನ ಕೂಡ ಕೇಳಬಹುದಾಗಿರುತ್ತೆ. ಏನನ್ನ ಬರೀಬೇಕಿದೆ, ಎಷ್ಟು ಬರೀಬೇಕಿದೆ, ಈ ಒಂದು ಕ್ವಶನ್ಗೆ ಇಷ್ಟು ಬರೀತಾ ಇದ್ದೀವಿ, ಸಾಕಾ ಜಾಸ್ತಿ ಬರೀತಾ ಇದ್ದೀರಾ ನಾನು. ಯಾಕಂದ್ರೆ ನಿಮ್ಮ ಒಂದು ಪರೀಕ್ಷಾ ಸಂದರ್ಭ ಏನಿರುತ್ತಲ್ಲ, ಒಂದು ವಿಷಯಕ್ಕೆ ನಿಮಗೆ ಸಮಯನೂ ಕೂಡ ನಿಗದಿ ಮಾಡೋದಾಗಿರುತ್ತೆ. ಇಲ್ಲಿ ಗಮನಿಸ್ತಾ ಇರ್ತೀರಾ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿಲ್ಲ 3 ಗಂಟೆ 15 ನಿಮಿಷ ಅಂತ. ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ 15 ನಿಮಿಷ ಕೊಟ್ಟರೆ ನಿಮಗೆ 3 ಗಂಟೆ ಎಕ್ಸಾಮ್ನ ಬರೀಲಿಕ್ಕೆ ಇರುತ್ತೆ. ಆ 3 ಗಂಟೆ ಒಳಗಡೆ ನೀವೇನು ಮಾಡಬೇಕಾಗಿರುತ್ತೆ ಅಂದರೆ ಎಲ್ಲನೂ ಕವರ್ ಮಾಡಬೇಕಿರುತ್ತೆ. ಗರಿಷ್ಠ 80 ಅಂಕ ಇರೋದ್ರಿಂದ ನೀವು ಜಾಸ್ತಿ ಗೊತ್ತಿದೆ ಅಂದ್ಬಿಟ್ಟು ಒಂದೇ ಕ್ವಶನ್ಗೆ ಹೆಚ್ಚಿಗೆ ಬರ್ಕೊಂಡು ಕೂತ್ಕೊಂಡು ಸಮಯ ವ್ಯರ್ಥ ಕೂಡ ಮಾಡಬೇಡಿ. ಆ ಒಂದು ರೀಸನಿಂದ ಕೂಡ ಇದನ್ನು ಹೇಳ್ತಿರುವಂಥದ್ದಾಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.